ಕೇಳುಗರೆ ನಮಸ್ಕಾರ. ಮನುಷ್ಯ ಯಾವಾಗಲೂ ಯಾಕೆ ಕುದೀತಿರ್ತಾನೆ? ಸಿಟ್ಟು, ಆತಂಕ, ಕಳವಳ ಯಾಕೆ ಇವೆಲ್ಲವೂ? ಅವನ ಆಹಾರ ಪದ್ಧತಿಯೋ, ಅವನ ಪರಿಸರವೋ, ಅವನ ತಿಳುವಳಿಕೆ ಹಾಗೇನೋ? ಯಾವಾಗಲೂ ನೋಡಿ ಕೆಲವರು ಭಾಳ ಸಿಟ್ಟಾಗ್ತಾರೆ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಒಬ್ಬ ಮನುಷ್ಯ ಸಿಟ್ಟಾದಾಗ ನಾವು ಮೌನವಾಗಿ ತಾಳ್ಮೆಯಿಂದಿದ್ದರೆ ಅವನು ಸಿಟ್ಟು ಮಾಡಿಕೊಂಡು ಉರಿದು ಅವನು ಸಂಪೂರ್ಣವಾಗಿ ಅವನೇ ಭಾಳಷ್ಟು ಹಾನಿಗೊಳಗಾಗ್ತಾನೆ ಅಂತಕ್ಕಂಥದ್ದು. ಈ ತಾಳ್ಮೆಗೆ ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳಿರುತ್ತವೆ. ಅದರಲ್ಲಿ ಅವುಗಳಲ್ಲಿ ಎರಡು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಒಂದು ಗಾಂಧಿ, ಮತ್ತೊಂದು ಯೇಸು ಕ್ರಿಸ್ತ, ಹಾಗೆಯೇ ಬುದ್ಧ ಕೂಡ. ಗಾಂಧಿಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರು ಎಷ್ಟೆಲ್ಲ ಅವಮಾನ ಮಾಡ್ತಾರೆ. ಅವನನ್ನು ನಡೆಯುತ್ತಿರುವ ರೈಲು ಗಾಡಿಯಿಂದ ಕೆಳಗಿಳಿಸ್ತಾರೆ. ಆದರೆ ಆತ ಅದಕ್ಕೆ ಬೇಸರಗೊಳ್ಳೋದಿಲ್ಲ. ಮತ್ತೆ ತನ್ನ ಹೋರಾಟವನ್ನು ಭಾಳ ಹುರುಪಿನಿಂದ, ಹುಮ್ಮಸ್ಸಿನಿಂದ ಮುಂದುವರಿದು ಮಾಡಿ ದಂಡಿ ಸತ್ಯಾಗ್ರಹ, ಚೌರಾಚೌರಿ ಇಂಥ ಅನೇಕ ಸನ್ನಿವೇಶಗಳನ್ನು ಎದುರಿಸಿ ರಾಷ್ಟ್ರಪಿತನಾಗ್ತಾನೆ. ಯೇಸುಗೆ ಸಿಲುಬೆಗೆ ಏರಿಸಿದಾಗ ಆ ಸಿಲುಬೆಗೆ ಏರಿಸಿದ ಆಳುಗಳನ್ನು ಕುರಿತು ಯೇಸು ಪ್ರಭು ಆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ದೇವರೇ, ಇವರು ಏನು ಮಾಡುತ್ತಿದ್ದೇವೆ ಎಂದು ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ಅಪರಾಧ, ದಯಮಾಡಿ ಇವರನ್ನು ಕ್ಷಮಿಸು. ತನ್ನ ಸಾವಿಗೆ ಕಾರಣರಾದ ವ್ಯಕ್ತಿಗಳನ್ನು ಕೂಡ ಯೇಸು ಕ್ಷಮಿಸುತ್ತಾನೆ. ಹಾಗೆ ಬುದ್ಧ ತಾಳ್ಮೆಗೆ ಒಂದು ಅತ್ಯಂತ ದೊಡ್ಡ ನಿದರ್ಶನ. ಯಾವತ್ತೂ ತಾಳ್ಮೆಯನ್ನು ಕಳೆದುಕೊಳ್ಳದ ಬುದ್ಧ ಅವನ ಶಿಷ್ಯರಿಗೆ ಒಂದು ಕಥೆಯನ್ನು ಹೀಗೆ ಉಪದೇಶ ಮಾಡ್ತಾನೆ. ಒಮ್ಮೆ ಒಂದು ಊರಿನ ನಡುವೆ ಇರ್ತಕ್ಕಂಥ ಒಂದು ಮರದ ಕೆಳಗೆ ಒಬ್ಬ ಬಡಗಿ ಮರದ ಕೆಲಸ ಮಾಡುತ್ತಿರುವಾಗ ಗರಗಸದಿಂದ ಒಂದು ಕಟ್ಟಿಗೆಯನ್ನು ತುಂಡು ಮಾಡ್ತಾ ಇರ್ತಾನೆ. ಅಚಾನಕ್ಕಾಗಿ ಅಲ್ಲಿಗೆ ಬಂದ ಹಾವಿನ ಬಾಲಕ್ಕೆ ಆ ಗರಗಸ ಬಡಿಯುತ್ತದೆ. ಗರಗಸ ಬಡಿದಿದ್ದನ್ನು ನೋಡಿದ ಹಾವು ವಿಪರೀತ ಸಿಟ್ಟಾಗುತ್ತದೆ. ಹಾಗೆಯೇ ಯಾರೋ ನನಗೆ ಬೇಕಂತಲೇ ಗಾಯ ಮಾಡಿದ್ದಾರೆ ಅಂಥೇಳಿ ಅದು ಕುಪಿತಗೊಂಡು ಗರಗಸಕ್ಕೆ ಬಾಯಿ ಹಾಕುತ್ತದೆ. ವೇಗವಾಗಿ ಹರಿತವಾಗಿ ಇರ್ತಕ್ಕಂಥ ಗರಗಸ ವೇಗವಾಗಿ ಮುಂದೆ ಹಿಂದೆ ಅದರ ಮೂಮೆಂಟ್ ಮಾಡ್ತಿರೋ ಸಂದರ್ಭದಲ್ಲಿ ಅದರ ಬಾಯಿಗೆ ಗಾಯವಾಗಿ ಅದು ತುಂಡು ತುಂಡಾಗಿ ನೆಲಕ್ಕೆ ಬೀಳುತ್ತದೆ. ಹಾಗಾಗಿ ನಾವು ಸಿಟ್ಟಿನಲ್ಲಿ ಏನನ್ನಾದರೂ ಮಾಡಿದರೆ ಅದು ನಮಗೆ ಅತ್ಯಂತ ದೊಡ್ಡ ಹಾನಿಯನ್ನು ಉಂಟು ಮಾಡುತ್ತದೆ. ಒಮ್ಮೊಮ್ಮೆ ನಮಗೆ ಲಕ್ವ ಹೊಡಿಬೋದು, ಒಮ್ಮೊಮ್ಮೆ ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಇನ್ನು ಬೇರೆ ಯಾವುದೋ ಕಾಯಿಲೆಗೆ ನಾವು ತುತ್ತಾಗಬಹುದು ಅಂತಕ್ಕಂಥದ್ದು. ಹಾಗಾಗಿ ಸಿಟ್ಟು ನಮ್ಮನ್ನು ಒಳಗೊಳಗೆ ಕೊರೆಯುತ್ತಿರುತ್ತದೆ. ಆದರೆ ಶಾಂತಿ, ತಾಳ್ಮೆ ನಮ್ಮನ್ನು ಭಾಳ ದೊಡ್ಡ ವ್ಯಕ್ತಿಗಳನ್ನಾಗಿ, ಒಂದು ಒಳ್ಳೆಯ ವ್ಯಕ್ತಿತ್ವವನ್ನಾಗಿ ಮಾಡುತ್ತದೆ. ಆದರೆ ಈ ಸಮಾಜ ನಮ್ಮನ್ನು ಹಾಗೆ ಬಿಡುತ್ತದೆಯೇ? ನಮ್ಮ ಪರಿಸರ ನಮ್ಮನ್ನು ಹಾಗೆ ಬದುಕಲು ಬಿಡುತ್ತದೆಯೇ? ಯಾವಾಗಲೂ ನಮ್ಮನ್ನು ಕುಪಿತಗೊಳ್ಳೋದಕ್ಕೆ, ಸಿಟ್ಟಾಗೋದಕ್ಕೆ ಪ್ರೇರೇಪಿಸುತ್ತದೆ. ಇದನ್ನು ಅರಿತು ನಾವು ಸಿಟ್ಟಾಗುತ್ತೇವಲ್ಲ, ಅದು ದೊಡ್ಡ ತಪ್ಪು ಅಂತ ನಮಗೆ ಅನಿಸ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಪರಿಸರ, ನಮ್ಮ ಪರಿಸ್ಥಿತಿ, ನಮ್ಮ ಶತ್ರುಗಳು, ನಮ್ಮ ಯಾರೇ ಆಗಲಿ, ಅವರು ನಮಗೆ ಸಿಟ್ಟಿಗೆ ಪ್ರೇರೇಪಿಸಿದರೆ ನಾವು ತಾಳ್ಮೆಯ ಒಂದು ಸಹಕಾರ ಮೂರ್ತಿಯಾಗಬೇಕು ಅಂತಕ್ಕಂಥದ್ದು.